ಆ ಅಲಿಗಳ ಸದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮನು. ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಂದ್ರೆ. ಹಾಯ್ ಫ್ರೆಂಡ್ಸ್, ಈಗ ಟೈಮು 12 ಗಂಟೆ 10 ನಿಮಿಷ. ಸೊ ನಮ್ಮ ಜರ್ನಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನಿಯರ್ ಬೈ ಪೆಟ್ರೋಲ್ ಬಂಕ್ ಹತ್ರ ಹೋಗ್ತಾ ಇದ್ದೀರಿ. ಸೊ ನಮಗೆ ನಿಯರ್ ಬೈ ಪೆಟ್ರೋಲ್ ಬಂಕ್ ಇರೋದೇ ಶೆಲ್ಲು. ಸೊ ತುಂಬ ದೂರ ಹೋಗ್ತಾ ಇರುತ್ತೆ. ಶೆಲ್ಲಲ್ಲೇ ಹಾಕ್ಸ್ಕೊಳ್ಳೋಣ ಅಂತ. ಸೊ ಶೆಲ್ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ನಮ್ಮ ಜರ್ನಿ ಉಡುಪಿಗೆ ಶುರು. ಆಲ್ಮೋಸ್ಟ್ ನಾವು 90% ರೀಚ್ ಆಗಿದ್ದೀವಿ. ಇನ್ನೊಂದು 100 ಕಿಲೋಮೀಟರ್ಸ್ ತೋರಿಸ್ತಿದೆ ನಮಗೆ. ಸೊ ಇನ್ನು 1 ಅವರ್ ಇಲ್ಲ 1.5 ಅವರಲ್ಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ, ಅದು ಉಡುಪಿ. ಸೊ ನಾವು 12 ಗಂಟೆಗೆ ಬಿಟ್ರಿ ಮಳೆನ. ಬೆಳಕು ಕೂಡ ಆಗೋಗಿದೆ, ಮುಂಜಾನೆ ಚೆನ್ನಾಗಿದೆ ವೆದರ್ ಇಲ್ಲಿ. ನೆಕ್ಸ್ಟ್ ಉಡುಪಿಯಲ್ಲಿ ಮಲ್ಪೆ ಬೀಚ್ ಹತ್ರ ಮೀಟ್ ಆಗೋಣ. ಏಯ್ಟ್ ಓ ಕ್ಲಾಕ್ ಅಂದರೆ ಇಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಎಲ್ಲ ಎಷ್ಟು ಬಿಸಿ ಆಗಿಬಿಡೋದು. ಇಲ್ಲಿ ನೋಡಿ ಎಷ್ಟು ತಣ್ಣಗಿದೆ. ಮಳೆ ಬರೋ ಥರ ಒಳಗಡೆ ಹೋಗ್ತಾ ಇದ್ರೆ ಫೀಲ್ ಆಗ್ತಾ ಇದೆ. ಬಿಸಿಲು ಬಿಟ್ಟಿದೆ ಇಲ್ಲಿ. ಹೆಂಗಿರ್ತದೆ ನಾವು ಗೊತ್ತಿಲ್ಲ. ತುಂಬ ಬಿಸಿಲಿರುತ್ತೆ, ಬೆಂಗಳೂರು ಥರನೇ ಅಂತ ಅನ್ಕೊಂಡು ಬಂದರೆ. 8 ಗಂಟೆ ಆದ್ರೂ ಬಿಸಿಲು, ಸೂರ್ಯ ಬಂದಿದ್ದಾನೆ ಮೇಲೆ, ಆದರೆ ಬಿಸಿಲು ಅಷ್ಟು ತಾಗ್ತಿಲ್ಲ. ತಂಪಾಗಿದೆ ರೋಡೆಲ್ಲ. ನೋಡಿ ನಮ್ಮೂರಲ್ಲಿ ಎಷ್ಟು ಬಿಸಿಲಿದೆ. ಇಲ್ಲಿ ಉಡುಪಿಯಲ್ಲೂ ಅಷ್ಟೇ ಬಿಸಿಲಿದೆ ಅಂತ ವೆದರ್ ಚೆಕ್ ಮಾಡಿದಾಗ ತೋರಿಸ್ತಾ ಇಲ್ಲ. ಅಷ್ಟು ನೀಟಾಗಿ ಕಾಣ್ತಿಲ್ಲ ಅಂದರೆ ನೋಡು. ಆದರೆ ಇಲ್ಲಿ ನೋಡಿದ್ರೆ ಇಲ್ಲಿ ಬಿಸಿಲಿದೆಯೋ ಇಲ್ಲೋ ಅನ್ನೋದೇ ಡೌಟ್ ಆಗ್ತದೆ ನನಗೆ. ಅದು ಬೇರೆ ನಾವು ಹೋಗ್ತಾ ಇರೋ ಜಾಗ ಉಡುಪಿ, ಬಿಸಿಲು ತುಂಬ ಬಿಸಿಲಿದೆ. ಅಲ್ಲಿ ಬೀಚ್ ಹತ್ರ ಕಾಲಿಡೋಕ್ಕಾಗಲ್ಲ ಅಂತೆಲ್ಲ ಇತ್ತು. ಆದರೆ ನೀವೇ ನೋಡ್ತಿರ್ಬೋದಲ್ಲ ವಿಡಿಯೋ. ಯಾವುದೋ ಊರುಗಳು ಊಟಿ ಇದೆಯೋ ಎಲ್ಗೋ ಹೋಗ್ತಾ ಇರೋ ಥರ ಫೀಲ್ ಆಗ್ತಿದೆ ನಮಗೆ. ಈ ಪ್ಲೇಸ್ ನೋಡು. ರೋಡ್ ನೋಡು. ಉಡುಪಿಗೆ ಹೋಗೋಕ್ಕೆ ರೋಡು ಎಷ್ಟು ಮತ್ತೆ ನಾವು ಇಷ್ಟೊತ್ತು ಬೆಟ್ಟ ಎತ್ತದ್ರಲ್ಲ, ಹಂಗೆ ಇವಾಗ ಮತ್ತೆ ಬೆಟ್ಟ ಇಳಿತಾ ಇದ್ರೆ ಅದಕ್ಕೆ ತುಂಬ ಏರ್ ಪಿನ್ ಬೆಂಚ್ ಕೊಟ್ಬಿಟ್ಟಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಏರ್ ಪಿನ್ ಬೆಂಚ್ನ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ವೆದರು. ಅಲ್ಲಿ ಫುಲ್ಲು ಆಕಾಶನೇ ಕಾಣ್ತಾ ಇಲ್ಲ ಫ್ರೆಂಡ್ಸ್. ಈ ಫುಲ್ಲು ಮಂಜು. ಸೂಪರ್. ನಿಧಾನಕ್ಕೆ ಹೋಗಿ.
ಸ್ವಲ್ಪ ಕಷ್ಟ ಇದು, ಸ್ವಲ್ಪ ನೋಡ್ಕೊಂಡು ಹೋಗು. ಫ್ರೆಂಡ್ಸ್, ನಾವಿವಾಗ ಉಡುಪಿ ಬಂದು ಸೇರಿದ್ದೀರಿ. ತುಂಬ ಶೆಕೆ ಆಗ್ತಾಯಿದೆ, ಬಿಸಿಲು ಬೇರೆ. ಬಿಸಿಲಷ್ಟಿಲ್ಲ, ಆದರೆ ಅದು ಹಬ್ಬೆ ಗೊತ್ತಾಗ್ತಿದೆ, ಫೀಲ್ ಆಗ್ತಿದೆ. ನಾವು ಫಸ್ಟ್ ಸ್ಪಾಟ್ ಬಂದಿರೋದು ನಮ್ಗೆ ಹತ್ರ ಸಿಕ್ತು ಅಂತ. ಇದು ಸೆಂಟ್ ಮೇರೀಸ್ ಸೀ ವಾಕ್ ಅಂತ ಇದೆ. ನೆಕ್ಸ್ಟು ರೂಮ್ ಹುಡುಕ್ಬೇಕಿಲ್ಲಿ. ಫಸ್ಟ್ ರೂಮ್ ಹುಡುಕ್ಬಿಟ್ಟು ಒಂದು ನ್ಯಾಪ್ ತಗೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಎಕ್ಸ್ಪ್ಲೋರಿಂಗ್ ಸ್ಟಾರ್ಟ್ ಮಾಡ್ತೀರಿ. ತುಂಬ ಟಯರ್ಡ್ ಆಗುತ್ತೆ ಡ್ರೈವಿಂಗ್ ಎಲ್ಲ ಮಾಡಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಸೊ ಸ್ವಲ್ಪ ರೆಸ್ಟ್ ತೊಗೊಂಡು, ಸ್ವಲ್ಪ ಬಿಸಿಲು ಬೇರೆ ಬರುತ್ತೆ ಅನ್ಕೊತೀನಿ. ಈಗ ಸ್ವಲ್ಪ ಹಬ್ಬೆ ಫೀಲ್ ಆಗ್ತಿದೆ. ಸ್ವಲ್ಪ ಕಮ್ಮಿ ಆದಮೇಲೆ ನೋಡಿಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಆಮೇಲೆ ಆಚೆ ಬರ್ತೀರಿ. ಆಚೆ ಬಂದು ಇಲ್ಲಿರೋ ಸುತ್ತಮುತ್ತ ಇರೋ ಪ್ಲೇಸಸ್ಸು, ಇದು ಸೆಂಟ್ ಮೇರೀಸು ಸೀ ವಾಕ್ ಅಂತೆ, ಮತ್ತು ಸೆಂಟ್ ಮೇರೀಸ್ ಐಲ್ಯಾಂಡು, ಮಲ್ಪೆ ಬೀಚ್ ಹತ್ರ ಬೇರೆ ಹೋಗಬೇಕು. ಅಲ್ಲೊಂದು ಸೀ ವಾಕ್ ಇದೆ ಅಂತ ಅನ್ಕೊತೀನಿ. ನೋಡೋಣ, ನೋಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಉಡುಪಿಗೆ ಈಗ ರೀಚ್ ಆಗಿದ ತಕ್ಷಣ ಫಸ್ಟ್ ರೂಮ್ಗೆ ಹೋಗಿ ಚೆಕ್ ಇನ್ ಆದ್ವಿ. ಈಗ ಊಟಕ್ಕೆ ಹುಡುಕ್ತಾ ಇದ್ದೀವಿ. ಊಟ ಮಾಡಿಬಿಟ್ಟು ಆಮೇಲೆ ಮೇರೀಸ್ ಐಲ್ಯಾಂಡ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಈ ಹೋಟೆಲಲ್ಲಿ ಸ್ವಲ್ಪ ಕಮ್ಮಿ ರೇಟ್ ಇದೆ. 50 ರುಪೀಸ್ಗೆಲ್ಲ ಮೀಲ್ ಸಿಗುತ್ತೆ. ಒಂದ್ಸರಿ ಟ್ರೈ ಮಾಡಿ. 40 ರುಪೀಸ್ಗೆಲ್ಲ ಫಿಶ್ ಕೂಡ ಸಿಗುತ್ತೆ. ಈಗ ಮಲ್ಪೆ ಬೀಚಲ್ಲಿ ಮೇರೀಸ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀರಿ. ಇದು ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಅಂತ ಹೇಳಿದ್ದಾರೆ, ಅದಕ್ಕೆ ಸೊ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀರಿ. ಗೇಮ್ಸ್ ಕೂಡ ಇದೆ. ಪರ್ ಹೆಡ್ 2000 ಮೇಲೆ ಬೀಳುತ್ತೆ ಎಲ್ಲ ಪ್ಯಾಕೇಜ್ ಇದರಲ್ಲಿ ಹೋದ್ರೆ. ಇಲ್ಲಿಂದ ಫೆರಿ ತಗೊಂಡು ಹೋಗ್ಬೇಕು, 400 ರುಪೀಸ್ ಪರ್ ಹೆಡ್. ಫೆರಿಯಲ್ಲಿ ಗೊತ್ತಿದೀವಿ, ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ಹೋಗೋದಕ್ಕೆ. ನೋಡಿ ಬ್ಯಾಕ್ ವ್ಯೂ ನೋಡಿ ಯಾವ ತರ ಇದೆ ಇಲ್ಲಿ ಬೀಚ್ ಹತ್ರ. ನಾವು ಆಲ್ರೆಡಿ ಫೆರಿಯಲ್ಲಿ ಕುತ್ಕೊಂಡಿದೀನಿ. ಸ್ವಲ್ಪ ಜನ ಆಲ್ರೆಡಿ ಇದ್ದಾರೆ. ಇನ್ನೇನು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ಬೋದು. ಇದು ಇಲ್ಲಿಂದ ಐಲ್ಯಾಂಡ್ ಅದಕ್ಕೆ ಒಂದು 10-15 ಮಿನಿಟ್ಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ನಿಮ್ಗೆ ಐಲ್ಯಾಂಡ್ ಇರುತ್ತೆ. ಫ್ರೆಂಡ್ಸ್, ಫೈನಲಿ ನಾವು ಸೆಂಟ್ ಮೇರೀಸ್ ಐಲ್ಯಾಂಡಲ್ಲಿದ್ದೀರಿ. ನೋಡಿ ಐಲ್ಯಾಂಡ್ ಹೇಗಿದೆ. ಸೇಮ್ ನೀವು ಯಾವುದಾದ್ರೂ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿ ಐಲ್ಯಾಂಡ್ಗೆ ಹೋದ್ರೆ ಅಲ್ಲಿ ಹೆಂಗಿರುತ್ತೋ ಅದೇ ಥರ ಇದೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಿ, ಚೆನ್ನಾಗಿದೆ ನೋಡಿ. 1 hour ಟೈಮ್ ಕೊಟ್ಟಿದ್ದಾರೆ, ಆಮೇಲೆ ರಿಟರ್ನ್ ಆಗಬೇಕು. ಸೊ ಈಗ ಒಳಗಡೆ ಹೋಗೋಣ, ನೋಡೋಣ ಏನಿದೆ ಅಂತ. ಇದು ಸೆಂಟ್ ಮೇರೀಸ್ ಐಲ್ಯಾಂಡ್ ಎಂಟ್ರೆನ್ಸ್. ನೋಡಿ ಐಲ್ಯಾಂಡ್ ಎಷ್ಟು ಚೆನ್ನಾಗಿದೆ. ಇಲ್ಲೇ ನಿಮಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ಬಟ್ ಮಸಾಲೆ ಪುರಿ ಮಾತ್ರ ಟ್ರೈ ಮಾಡಿಬಿಡಿ, ತುಂಬ ವರ್ಸ್ಟ್ ಆಗಿದೆ. ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ, ಅದೂ ತುಂಬ ಚೆನ್ನಾಗಿದೆ. ಆದರೆ ಇವಾಗೆಲ್ಲ ಬೀಚಲ್ಲಿ ಆಡೋಕ್ಕೆಲ್ಲ ಜಾಸ್ತಿ ಬಿಡ್ತಾ ಇಲ್ಲ, ತುಂಬ ಮುಂದೆ ಬಿಡ್ತಾ ಇಲ್ಲ. ಯಾಕಂದರೆ ಅದು ಡೇಂಜರಸ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಬಿಡ್ತಾ ಇಲ್ಲ. ಸೊ ಅದನ್ನ ನೋಡ್ಕೊಂಡು ಹೋಗಿ. ಈಗ ಬಂದಿರೋದು ಫ್ಲೋಟಿಂಗ್ ಬ್ರಿಡ್ಜ್ ಅಂತ. ಇದಕ್ಕೆ 150 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ಡು. ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ಇಲ್ಲಿ ಬಂದಾಗ ಒಂದ್ಸರಿ ಆದರೂ ಟ್ರೈ ಮಾಡಿ. ಇದು ಮಲ್ಪೆ ಬೀಚಲ್ಲೇ ಇರೋದು. ಫ್ರೆಂಡ್ಸ್ ನೋಡಿ
ನೋಡಿ ಈ ಥರ ಬೀಚ್ ಹತ್ರ ಈ ಥರ ಹಾಕಿರ್ತಾರೆ ಕುತ್ಕೊಳ್ಳೋದಕ್ಕೆ 50 ರೂಪೀಸ್ ಪರ್ ಅವರ್ ಅಂತ. ಸೊ ನಾವಿಬ್ಬರು ಈವ್ನಿಂಗ್ ಟೈಮಲ್ಲಿ ಈ ಥರ ಪೀಸ್ಫುಲ್ ಫೀಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದೇ ಟೈಮಲ್ಲಿ ಇದ್ದರೆ ಕಂಪೇರ್ ಮಾಡ್ತೀವಿ. ಯಾರಾದರೂ ಈ ಥರ ಬರೋದು ಡ್ರೈವ್ ಮಾಡೋದು ರಿಲ್ಯಾಕ್ಸ್ ಮಾಡ್ತೀವಿ. ಮಲ್ಪೆ ಬೀಚ್ ಆಪೋಸಿಟಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಸ್ವಲ್ಪ ದೊಡ್ಡದು. ಅಲ್ಲಿ ಫುಡ್ ಅಂತೂ ತುಂಬ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡಿ. ಅದರ ರೇಟ್ ಸ್ವಲ್ಪ ಕಾಸ್ಟ್ಲಿ ಇದೆ, ಆದರೆ ಪರವಾಗಿಲ್ಲ, ಟ್ರೈ ಮಾಡ್ಬೋದು. ಟೇಸ್ಟು ಚೆನ್ನಾಗಿದೆ ಮತ್ತು ಸರ್ವೆಂಟ್ಗಳು ಕೂಡ ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ಏನು ಬೇಕು ಎಲ್ಲನೂ ಅಲ್ಲಲ್ಲೇ ಇದ್ದು ಎಲ್ಲ ವಿಚಾರಿಸ್ಕೊತಾರೆ. ಸೊ ಇಲ್ಲಿ ಒಂದ್ಸರಿ ಟ್ರೈ ಮಾಡಿ. ಚಾವಿ ಕೊಟ್ಟಿದ್ದಾರೆ. ಏನದು ಕಟ್ ಮಾಡಿ ಏನದು ಕ್ರ್ಯಾಪ್ ಕಟ್ ಮಾಡಕ್ಕ? ಹ್ಞೂ ನಿಮ್ಮ ಹತ್ರ ಯಾಕೋ ಕಮ್ಮಿ ಹಾಕೊಂಡಿದ್ದೆ ಹಾಕ್ಕೊಳ್ಳೋ. ಹಾಕ್ಕೊಡ್ತೀನಿ. ನನಗೆ ಯಾಕೆ ಮತ್ತೆ ಬಂದ್ಬಿಟ್ರೆ ಹಾಕೊಂಡು ಮತ್ತೆ ನನಗೆ ಜಾಸ್ತಿ ಆಗ್ತೆ. ಇದು ಮಲ್ಪೆ ಬೀಚ್ ಹತ್ರ ಹೋಮ್ ಸ್ಟೇ ತೊಗೊಂಡಿರೋದು. 2200 ಏನೋ ಆಯಿತು. ಪೀಕ್ ಸೀಸನಲ್ಲಿ ಹೋಗಿರೋದ್ರಿಂದ ಜಾಸ್ತಿ ಆಯಿತು. ಬೇರೆ ಸೀಸನಲ್ಲಿ ಹೋದರೆ ಕಮ್ಮಿ ಇರುತ್ತೆ. ಸೊ ನೀವು ಚೆಕ್ ಮಾಡಿಕೊಂಡು ತಗೊಳ್ಳಿ. ಆದರೆ ನಮಗೆ ಈ ಪ್ರೈಸ್ಗೆ ವರ್ತ್ ಅನ್ನಿಸ್ತು. ಒಂದು 6-7 ಜನ ಬಂದ್ರೂ ಆರಾಮಾಗಿ ಈ ಮನೇಲಿ ಸ್ಟೇ ಆಗ್ಬೋದು. ಚೆನ್ನಾಗಿದೆ. ಬೇರೆ ಕಡೆ ಎಲ್ಲ ಈ ರೂಮ್ಸ್ ಇನ್ನೂ ಕಾಸ್ಟ್ಲಿ ಇತ್ತು. ಸೊ ಅದಕ್ಕೋಸ್ಕರ ಇದು ನೋಡಿಬಿಟ್ಟು ನಾವು ತಗೊಂಡಿದ್ದು. ಸೊ ಇಷ್ಟೇ ವಿಡಿಯೋ. ನಮ್ಮ ಚಾನಲ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ